ಗೈಸ್ ಇದೇ ಸೌದತ್ತಿ ಅಲ್ಲಮ್ಮ, ಬನ್ನಿ ಒಳಗಡೆ ದೇವಸ್ಥಾನ ಎಲ್ಲ ಹೆಂಗಿದೆ ಏನು ಅಂತ ತೋರಿಸ್ತೀವಿ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಸೌದತ್ತಿಗೆ ರೀಚ್ ಆಗಿದ್ದೀವಿ. ಸ್ನಾನ ಎಲ್ಲ ಮುಗಿಸಿ ಇವಾಗ ದರ್ಶನ ಮಾಡಬೇಕು, ಅದಕ್ಕೆ ಹೋಗ್ತಿದ್ದೀವಿ. ಮತ್ತು ಇವತ್ತು ಯಾವ್ಯಾವ ಪ್ಲೇಸಿಗೆ ಹೋಗ್ತೀವಿ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡಿ ಫ್ರೆಂಡ್ಸ್. ಬಿಡಮಂಚೂರು ಕೆಳಕ್ಕೆ ಕರೈತಾನೆ ಅಲ್ಲಿದೆಯಲ್ಲ, ಅಲ್ಲಿ ಕಾಣಿಸ್ತಿದೆ ಬೋರ್ಡ್ ಆರ್ಚ್ ಅಲ್ಲಿರೋದು. ಬನ್ನಿ ನೋಡೋಣ. ನಡಿ 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 ಮತ್ತೆ ಆಯ್ತಿಲ್ಲ ನೋಡಿ ಗೈಸ್, ಇದೇ ದೇವಸ್ಥಾನ, ಇಲ್ಲಮ್ಮನ ದೇವಸ್ಥಾನ. ಯಪ್ಪ ನಮ್ಗೆ ಎಷ್ಟು ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಕಷ್ಟ. ನೋಡಿ ಮುಂದೆ ಎಲ್ಲ ಹೋಗ್ತಿದ್ದಾರೆ ನೋಡಲ್ಲಿ, ಇಲ್ಲಿ ಹೋಯ್ತಾರಲ್ಲ ನಮ್ಮ ಬಸ್ಸವ್ರು ಎಲ್ಲ ಬರೀ ಬಾಳೆಹಣ್ಣು ಕೇಳ್ತಾವ್ರಿ. ಎಂತ ಬಾಳೆಹಣ್ಣು ನೋಡಿ ಗೈಸ್, ಇದೇ ಸೌದತ್ತಿ. ಯಾರಾದರೂ ನೋಡ್ದೆ ಹೋದವ್ರು ನೋಡ್ಕೊಂಡ್ರೆ, ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು. ಅದೇ ಎಲ್ಲಮ್ಮ ಅಂತ ಒಂದು ಫಿಲಮ್ ತೆಗ್ದವ್ರಲ್ಲ, ಅವರು ಇಲ್ಲೇ ತೆಗ್ದಿರೋದು. ಅದೇ ಎಲ್ಲ ನೀನೇ ತಾಯಿ ಎಲ್ಲಮ್ಮ ನೀನೇ ತಾಯಿ ಅಂತ ಸಾಂಗ್ ಬರುತ್ತಲ್ಲ, ಅದಿಲ್ಲ. ಇರಮ್ಮ ಎಲ್ಲಿ ಹೋಗೋದು? ಅಮ್ಮರಲ್ಲಿ ಮುಡಿ ಕೊಡಕ್ಕೆ ಹೋಗೋರು, ಅಮ್ಮರಲ್ಲಿ ಮುಡಿ ಕೊಡಕ್ಕೆ ಹೋಗೋರು ಕಣಲ್ಲ. ನೀವು ಚಪ್ಪಲಿ ಎಲ್ಲಿ ಬಿಟ್ಬಿಟ್ಟು ಬಂದಿದ್ದಾರೆ? ಫೋನ್ಗೆ ನಲವತ್ತಿರುವ ನೋಡು ಅಂಬಿ. ಪಾಪ ಅಂತ ಕೊಡ್ಬೇಕು ನೋಡಿ. ನಾವೆಲ್ಲ ಹೋಗ್ಬಂಗಿಲ್ಲ ಅಲ್ಲಿಗೆ. ಬನ್ರಿ ಬನ್ರಪ್ಪ, ಇನ್ನೂ ಇದ್ರಲ್ಲಿ ಹೋಗ್ಬೇಕು. ಹಾಲುಡಲ್ಲಿ ಅಂಕೈ ಮುಗಿತಾವ ಇಲ್ಲಿ ಇಲ್ಲಿ. ಹಾಂ ನಡೀರಿ ನಡೀರಿ. ದರ್ಶನ ಆಯಿತು, ಇವಾಗ ಬಸ್ ಹತ್ರ ಹೋಗ್ಬೇಕು, ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ನನ್ನ ಬಟ್ಟೆ ಎಲ್ಲ ಹೆಂಗಾಗೋಯ್ತು ಅಂದರೆ, ಅಲ್ಲಿ ಎಲ್ಲ ಕುಂಕುಮ ಎಲ್ಲ ಎರೆಸ್ತಾ ಇರ್ತಾರೆ ಎಂಟ್ರೆನ್ಸಲ್ಲಿ. ನನಗೂ ಯಶೋಗೆನೇ ಜಾಸ್ತಿ ಬೀಳ್ತು ಅಲ್ವಾ ಮುದ್ದು? ತಾಯಿ ಎಲ್ಲಮ್ಮನ ಕೃಪೆ ನಮ್ಮ ಮೇಲೆ ಜಾಸ್ತಿ ಇರ್ಬೋದು ಗೈಸ್, ಅದಕ್ಕೆ ನೋಡಿ ಎಲ್ಲ ಡ್ರೆಸ್ಸೆಲ್ಲ ಹೆಂಗಾಯ್ತು. ಅಲ್ಲಿ ಎರೆಸ್ತಿರ್ತಾರೆ ಹೋದ ತಕ್ಷಣ ಎಂಟ್ರೆನ್ಸಲ್ಲೇ, ಅದು ಎರೆಸಿದ ತಕ್ಷಣ ಅದು ನಮಗೆ ಇದಾಯಿತು, ಫುಲ್ಲು ಇದಾಗ್ಬಿಟ್ಟಿತ್ತು. ಯಶುಗೂ ಅಷ್ಟೇ ಅಲ್ವಾ ಮುದ್ದು? ನೋಡಿ ಯಶುಗೂ ಅಷ್ಟೇ, ಫುಲ್ಲು ಎರೆಸಿದ ತಕ್ಷಣ ಎಲ್ಲ ಹೆಂಗಿದಾಯ್ತು. ಬಾಮ ರತ್ನಾಕೊಂಡು ಡ್ಯಾನ್ಸ್ ನೋಡಿ ಗೈಸ್, ಬಟ್ ಸಾಂಗ್ ಹಾಕಂಗಿಲ್ವಲ್ಲ, ಅದಕ್ಕೆ ಹಾಕಿಲ್ಲ. ನಾವು ಅಕ್ಕ ತಂಗಿರಿಬ್ರು ಬಂದಿರೋದಕ್ಕೆ ಮಳೆ ಬಂದಿರೋದು. ಇದು ಎಲ್ಲಿಗೆ ಬಂದಿರೋದು ನಾವು? ಬಾದಾಮಿ ಗೈಸ್. ನಾವೀಗ ಬಾದಾಮಿ ಬನಶಂಕರಮ್ಮನಿಗೆ ಬಂದಿದ್ದೀವಿ. ಗೈಸ್ ಇವಾಗ ಬನಶಂಕರಮ್ಮನಿಗೆ ಬಂದಿದ್ದೀವಿ. ಬನ್ನಿ ತೋರಿಸ್ತೀನಿ ಹೆಂಗಿದೆ ಏನು ಅಂತ. ಬಟ್ ಲೈಟಾಗಿ ಹನಿ ಆಗ್ತಿದೆ ಗೈಸ್. ನೋಡಿ ರತ್ನಾಕ ಏನೋ ಮಾತಾಡ್ತಾಳಂತ. ಏನು ಮಾತಾಡು? ಅದೇನೋ ಬಸ್ಸಲ್ಲಿ ಹೇಳ್ತಿದ್ದಲ್ಲ, ಏನು ಹೇಳು? ನೋಡಿ ಗೈಸ್, ಅವಳ ಮಗಳು ಬಂದಿಲ್ಲ ಅಂತ ಬೇಜಾರಂತೆ. ಅದಕ್ಕೆ ಒಂದು ಇವಳು ಬರಬಾರ್ದಾಗಿತ್ತಾನೆ ಒಬ್ಬ ಮಗಳನ್ನ ಬಿಟ್ಬಿಟ್ಟು. ಫ್ರೆಂಡ್ಸ್ ನಾನು ಬರಲ್ಲ ಅಂತ ಹೇಳ್ದೆ ಕೇಳಿ, ಅವಳ ನನ್ನ ತಂಗಿನ ಹಿಂಸೆ ಮಾಡಿ ಕರ್ಕೊಂಡ್ಬಂದಿದ್ದು. ಅಮ್ಮರೆಲ್ಲ ಹಿಂಸೆ ಮಾಡಿ ಬಾ ಬಾ ಅಂತ ನಾನು ಬರೋಕ್ಕೆ ಕರೆದ್ವಿ ಅಲ್ವಾ. ಮತ್ತೆ ಮಗಳಿಲ್ಲ ಅಂತ ಬರಬಾರ್ದಾಗಿತ್ತು ತಾನೆ. ಬಂದು ಏನು ಮಾಡ್ತಾವಳೆ, ಇಯರ್ಫೋನ್ ಹಾಕ್ಕೊಂಡು ಧಾರಾವಾಹಿ ನೋಡ್ತಾಳೆ ಗೈಸ್ ಟ್ರಿಪ್ಪಲ್ಲಿ. ಅಲ್ಲ ಫ್ರೆಂಡ್ಸ್, ತಲೆನೋವಿಗೆ ಇನ್ನೂ ತಲೆನೋವು ಜಾಸ್ತಿ ಆಯ್ತು ತಾನೆ. ಅಲ್ಲ ಫ್ರೆಂಡ್ಸ್, ಸುಮ್ಮನೆ ಏನೋ ಅದು ನೋಡ್ತಿರ್ತೀವಲ್ವ ಯಾವಾಗ ಧಾರಾವಾಹಿ ಸೀರಿಯಲ್ಲು, ಅದಕ್ಕೆ ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಸೀರಿಯಲ್ ಅಂತ ಹುಚ್ಚು ಅಂದರೆ ಹುಚ್ಚು ಗೈಸ್ ಇವಳಿಗೆ.
ಬಟ್ ನಾನಂತೂ ನೋಡಲ್ಲ. ಯಾರು ಸೀರಿಯಲ್ ನೋಡಲ್ಲ ಹೇಳಿ ಫ್ರೆಂಡ್ಸ್, ಕಮೆಂಟ್ ಮಾಡಿ. ನೋಡ್ತೀನಿ ನಾನಂತೂ ನೋಡಲ್ಲ ಗೈಸ್. ಆದರೂ ಏನೋ ಮನೇಲಿದ್ದಾಗ ನೋಡ್ತಾರೆ. ಬಟ್ ಫೋನ್ ಬೇರೆ ಇದಾಗೋದ್ರೆ ಗೈಸ್ ಮಳೆ ಬರ್ತೈತೆ, ಆಮೇಲೆ ಮಾಡ್ತೀನಿ ರೀ, ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಫೋನ್ ಹಾಳಾಗ್ಬಿಟ್ರೆ ಅದು ಬೇರೆ ಐಫೋನ್ ಅಲ್ವಾ, ಅದಕ್ಕೆ ಭಯ. ಆಮೇಲಿಂದ ಕಂಟಿನ್ಯೂ ಮಾಡ್ತೀವಿ ಗೈಸ್. ಇರಿ ಗೈಸ್, ಇದೇ ನೋಡಿ ಬನಶಂಕರಿ ದೇವಿ ದೇವಸ್ಥಾನ. ಅಂದರೆ ನಾವು ಬೆಂಗಳೂರಲ್ಲಿ ಬನಶಂಕರಿಲಿ ಇದೆಯಲ್ಲ, ಬನಶಂಕರಮ್ಮ ಅಂತ ಪೂಜೆ ಮಾಡ್ತೀವಲ್ಲ, ಅದೇ ದೇವರು ಇಲ್ಲಿರೋದು ನೋಡಿ. ಇದೇ ಆರ್ಚು. ಬನಶಂಕರಿ ಪ್ರಸಿದ್ಧತು ಅಂತ ಇದೆ. ಇದು ಎಂಟ್ರೆನ್ಸ್ ಗೈಸ್. ಒಳಗಡೆ ಹೋಗಬೇಕು, ಬಟ್ ಒಳಗಡೆ ವಿಡಿಯೋಸ್ ಅಲೋ ಮಾಡಲ್ಲ. ಬಟ್ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಅದಕ್ಕೆ ಮಾಡಲ್ಲ. ಜಸ್ಟ್ ಅಲ್ಲಿವರೆಗೂ ಮಾತ್ರ ಮಾಡಿರ್ತೀನಿ, ಹಂಗೆ ನೋಡಿ. ಬಟ್ ಇದೇ ಅಂತೆ ಮೇನು ದೇವರು, ಇಲ್ಲೇ ಅಂತೆ ಇರೋದು. ಎಷ್ಟು ನೋಡಿ, ಇದು ಒಳಗಡೆ ಬರ್ತಿರೋದು ಬನಶಂಕರಿ ದೇವಿ ಶ್ರೀ ಕ್ಷೇತ್ರ ಬನಶಂಕರಿ ದೇವಸ್ಥಾನ. ಗೈಸ್, ನಾವು ಬಂದಿರೋದೇ ನೆಕ್ಸ್ಟ್ ಪಟ್ಟದಕಲ್ಲು. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಬಟ್ ಇಲ್ಲೂ ಲೈಟಾಗಿ ಮಳೆ ಬರ್ತೈತೆ ಗೈಸ್. ಹೋಗೋದ್ ಕಡೆ ಎಲ್ಲ ಒಂದೊಂದು ಸ್ವಲ್ಪ ಲೈಟಾಗಿ ಬರ್ತೈತೆ, ಜಾಸ್ತಿ ಏನಿಲ್ಲ ಅಲ್ವಾ ರತ್ನಿ? ಹಾಯ್, ತಂಪಾಗಿ ನೋಡ್ಲಿ ಅಂತ ಮಳೆ. ಜಾಸ್ತಿ ಬಿಸಿಲು ಇಲ್ಲ, ಮಳೆನೂ ಇಲ್ಲ, ಬಟ್ ಒಂಥರ ಚೆನ್ನಾಗೈತೆ ವೆದರ್ ಅಲ್ವಾ? ಹೌದು. ನಾವು ಇದೇ ಫಸ್ಟ್ ಟೈಮ್ ಗೈಸ್ ಬಂದಿರೋದು. ಈಗ ಬಂದಿರೋ ಪ್ಲೇಸಲ್ಲಿ ಆಲ್ಮೋಸ್ಟ್ ಹೊಸ್ತೇನೆ. ಸೌದತ್ತಿ ಎಲ್ಲಮ್ಮ ಅದು ಫಸ್ಟ್ ಟೈಮ್, ಮತ್ತು ಬನಶಂಕರಿ ಬಾದಾಮಿ ಬನಶಂಕರಿ ಅದು ಫಸ್ಟ್ ಟೈಮ್. ಬನ್ನಿ ಗೈಸ್, ಎಷ್ಟು ಚೆನ್ನಾಗೈತೆ ನೋಡಿ. ಹಾಯ್ ಫ್ರೆಂಡ್ಸ್, ನೋಡಿ ಇದೇ ಪಟ್ಟದಕಲ್ಲು. ನೋಡಿ ಎಷ್ಟು ಚೆನ್ನಾಗೈತೆ ಪ್ಲೇಸ್. ಇದು ಹಾಯ್ ಮಾಡಮ್ಮ, ಹೆಂಗಿದೆ ಪ್ಲೇಸ್? ಚೆನ್ನಾಗಿದ್ಯಾ? ಸೂಪರ್. ಸ್ವಲ್ಪ ಜನ ಬಂದಿದ್ದಾರೆ, ಇನ್ನು ಸ್ವಲ್ಪ ಜನ ಬರಲಿಲ್ಲ ಗೈಸ್. ಎಲ್ಲರಿಗೂ ಅಂದರೆ ಬಸ್ ಇಳಿದು ಹೊತ್ತು ಸಾಕಾಗೈತೆ ಅಂತ ಬಂದಿರಲಿಲ್ಲ. ಬಟ್ ನಾವು ಇದೆಲ್ಲ ನೋಡಿರ್ಲಿಲ್ವಲ್ಲ, ಸೊ ಅದಕ್ಕೆ ಅದಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ನಾವು ಬಂದಿದ್ದೀವಿ. ಬನ್ನಿ ತೋರಿಸ್ತೀವಿ, ಯಾರು ನೋಡಲಿಲ್ಲ ಅದು ನೋಡೋರಂತೆ. ನಾವು ಇದೆ ಫಸ್ಟ್ ಟೈಮ್ ಈ ಪಟ್ಟದಕಲ್ಲು. ಈಗ ಬಂದಿರೋದು ಆಲ್ಮೋಸ್ಟ್ ಪ್ಲೇಸ್ಗೆಲ್ಲ ನಾವು ಫಸ್ಟ್ ಟೈಮ್ ಏನಲ್ವಾ? ನಮ್ಮ ಅಮ್ಮನೂ ಬಂದಿರೋದು ಇದೇ ಫಸ್ಟ್ ಟೈಮ್ ಗೈಸ್. ಅದಕ್ಕೆ ನಾನು ಕರ್ಕೊಬಂದು ತೋರಿಸ್ತಾ ಇದ್ದೀನಿ. ಬನ್ರಿ, ಆಯ್ತು. ಪ್ಲೇಸು ಚೆನ್ನಾಗೈತೆ, ಒಳ್ಳೆ ಫೋಟೋ ಶೂಟ್ ಮಾಡ್ಬೋದು. ಬಟ್ ಫೋಟೋ ತೆಗಿಯೋಂತಾರೆ ಯಾರೂ ಇಲ್ಲ. ನೋಡ್ದ ಎದ್ರುಕೊಂಡ? ಯಾಕೆ ಎದ್ರುಕೊಂಡೆ? ಅದಕ್ಕೆ ಎದ್ರುಕೊಂಡ? ಹಾಂ ಗೈಸ್, ಪ್ಲೇಸ್ ಅಂತೂ ತುಂಬ ಚೆನ್ನಾಗೈತೆ. ಫೋಟೋಸ್ಗಂತೂ ಸಖತ್ತಾಗೈತೆ. ಬಟ್ ನನಗೆ ಫೋಟೋ ತೆಗಿಯೋರೆ ಯಾರೂ ಇಲ್ಲ ಗೈಸ್. ನಮ್ಮ ಅಕ್ಕ ಹಂಗೆ ಒಂದೊಂದು ತೆಗ್ದವಳು ಅಷ್ಟೇ. ಇರಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಗೈಸ್, ಪ್ಲೇಸ್ ಎಷ್ಟು ಪೀಸ್ಫುಲ್ಲಾಗೈತೆ ಅಂದರೆ ತುಂಬ ಸಖತ್ತಾಗೈತೆ. ಆದರೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡಿಕೊಟ್ಟ, ಒಳ್ಳೊಳ್ಳೆ ಫೋಟೋ ತೆಗಿಯೋಕ್ಕೆ ಮಾತ್ರ ಒಳ್ಳೆ ಪ್ಲೇಸು. ಬಟ್ ನಮ್ಮ ರತ್ನಿಗೆ ಅಷ್ಟು ತೆಗಿಯೋಕ್ಕೆ ಬರಲ್ಲ ಗೈಸ್. ಬರುತ್ತೆ ಗೈಸ್, ಸುಳ್ಳು ಹೇಳ್ತಾಳೆ. ಈಗ ತೆಗ್ದಿದೆಯಲ್ಲ ನೋಡಿದೆ ಗೈಸ್. ನೆಕ್ಸ್ಟ್ ನಾವು ಬಂದಿರೋದೇ ಕೂಡಲ ಸಂಗಮಕ್ಕೆ. ಬನ್ನಿ ತೋರಿಸ್ತೀನಿ ಇದು ಹೆಂಗಿದೆ ಅಂತ. ನಮ್ಮ ರತ್ನಿ ಎಲ್ಲ ಓದೋಳು ಬೇರೆ ಬರಲಿಲ್ಲ ಗೈಸ್. ಛತ್ರಿ ಎತ್ಕೊಬತ್ತೀನಿ ಅಂತ ಓದ್ಲು, ಅವಳು ಇನ್ನೂ ಬರಲಿಲ್ಲ. ಮಳೆ ಚಿಕ್ಕದಾಗ ಹನಿ ಆಗ್ತಾಯಿದೆ ಅಂತ ಓದ್ಲು, ಬರಲೇ ಇಲ್ಲ. ಇದೇನು ಅವಳು ಬರೋಷ್ಟರಲ್ಲಿ ಕ್ಲೋಸ್ ಆಗಿಬಿಡುತ್ತೆ ಏನೋ ಗೊತ್ತಿಲ್ಲ. ಕೊನೆಗೂ ಇನ್ನೂ ಬರಲೇ ಇಲ್ಲ. ಫ್ರೆಂಡ್ಸ್, ಈಗ ನೋಡ್ತಿದ್ದೀರಲ್ಲ, ಇದೇ ಕೂಡಲ ಸಂಗಮ. ಬಟ್ ಪ್ಲೇಸ್ ಅಂತೂ ತುಂಬ ಸಖತ್ತಾಗೈತೆ ಗೈಸ್. ನೋಡಿ ಎಷ್ಟು ನೀರಿದೆ ಅಂದರೆ ನಮ್ಮ ಕಣ್ಣಿಂದ ಇಲ್ಲಿವರೆಗೂ ನೀರೈತೆ. ಅಷ್ಟು ಚೆನ್ನಾಗೈತೆ ಗೈಸ್. ಅಕ್ಕ ನೇದ್ರು ನೋಡ್ದ? ಯಾಕಮ್ಮ? ಇಲ್ಲಿಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 7 ಗಂಟೆ ಆಗಿದೆ. ಬಟ್ ಇನ್ನೇನು 8 o'clock ಅಷ್ಟರಲ್ಲಿ ಕ್ಲೋಸ್ ಆಗಿಬಿಡುತ್ತೆ ಅಂತ ಅಂತಿದ್ರು. ಸೊ ಅದಕ್ಕೆ ನಾವು ಬೇಗನೆ ಬಂದ್ವಿ. 7 ಗಂಟೆ 7:15 ಆಗಿತ್ತು ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಪ್ಲೇಸ್ ಮಾತ್ರ
ಯಾರಾದರೂ ನೀವು ಬಂದಿದ್ರೆ ನೋಡಿದರೆ ಕಮೆಂಟ್ ಮಾಡಿ ನಾವು ಬಂದಿದ್ದೇವೆ ಅಂತ. ಬಟ್ ನಾವಂತೂ ಬಂದಿರೋದೇ ಇದೆ ಫಸ್ಟ್ ಟೈಮ್ ಗೈಸ್. ಬಟ್ ದೇವಸ್ಥಾನ ಅಂತೂ ತುಂಬ ಚೆನ್ನಾಗೈತೆ, ನನಗಂತೂ ಸಖತ್ ಇಷ್ಟ ಆಯಿತು ಗೈಸ್. ನೋಡಿ ಗೈಸ್, ಕೂಡಲ ಸಂಗಮ ಹೆಂಗೈತೆ, ಸುತ್ತ ನೀರೈತೆ, ಮಧ್ಯ ಟೆಂಪಲ್ ಐತೆ, ಸಖತ್ತಾಗೈತೆ. ನೋಡಿ ಸಡನ್ನಾಗಿ ಏನಾರು ಬಿದ್ದೋದ್ರೂ ಅಷ್ಟೇ ಅಲ್ಲ, ಅಲ್ಲಿ ಆ ಕಡೆ ಬಿದ್ದೋಯ್ತು. ಬರ್ರಿ ಆ ಕಡೆ ಹೋಗಿ ನೋಡು, ಆಮೇಲೆ ಒಳಗಡೆ ಇರೋದು ಇನ್ನೂ ಫಸ್ಟ್ ಇತ್ತಾಗ ಹೋಗು, ಆಮೇಲೆ ಒಳಗಡೆ ಹೋಗು. ಹಾಂ ಅಪ್ಪ ಭಯ ಆಯ್ತದ ನೀರು, ಆಮೇಲೆ ನೋಡೋಕ್ಕೆ ಭಯ ಆಯ್ತದೈತೆ. ಗೈಸ್, ಈ ತಾತನ ಡ್ಯಾನ್ಸ್ ನೋಡಿ ಯಪ್ಪ ಎಷ್ಟು ಸಖತ್ತಾಗಿ ಆಡಿದ್ರು ಅಂತಂದರೆ, ಅದು ಈ ಏಜಲ್ಲಿ ಆ ತಾತನಿಗೆ ಎಷ್ಟು ಕ್ರೇಜ್ ಅಂದರೆ. ಬಟ್ ಇದನ್ನ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ಫುಲ್ ವಿಡಿಯೋನ, ಅವಾಗ ನೋಡಿ. ಇದರಲ್ಲಿ ಹಾಕೋಕ್ಕಾಗಲ್ಲ ಸಾಂಗ್ನ, ಅದಕ್ಕೆ ಹಾಕಿಲ್ಲ. ಮತ್ತು ನೆಕ್ಸ್ಟು ನಾವು ಯಾವ ಪ್ಲೇಸ್ಗೆ ಹೋದ್ವಿ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮಂತ್ರಾಲಯಕ್ಕೆ ನೆಕ್ಸ್ಟ್ ಹೋಗೋದು. ಬಟ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ನೆಕ್ಸ್ಟ್ ವಿಡಿಯೋನ ನೋಡಿ, ಅದು ಮಂತ್ರಾಲಯಕ್ಕೆ ಎಷ್ಟು ಗಂಟೆಗೆ ಹೋಗ್ತೀವಿ, ನೆಕ್ಸ್ಟ್ ಡೇ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಏನು ಅಂತ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.